ಸೂಕ್ತವಾದ ವ್ಯಕ್ತಿಗೆ ಮತದಾನ ಮಾಡುವ ಮೂಲಕ ಮತದಾನದ ಮಹತ್ವವನ್ನ ಅರಿಯಬೇಕಾಗಿದೆ ಅಂತ ಬಿ ಪ್ರಜಾ ಸಂಘದ ಅಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಹೇಳಿದರು. ಮಹದೇವಪುರ ಕ್ಷೇತ್ರದ ವೈಟ್ಫೀಲ್ಡ್ನ ಅಂಬೇಡ್ಕರ್ ಗುಟ್ಟ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಮತದಾನದ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮತವನ್ನ ಮಾರಿಕೊಳ್ಳದೆ ಜವಾಬ್ದಾರಿಯುತ ಮತದಾನ ಮಾಡಬೇಕು. 5-10 ಸಾವಿರ ರೂಪಾಯಿಗೆ ಮತವನ್ನ ಮಾರಿಕೊಂಡರೆ ದೇಶದ ಅಭಿವೃದ್ಧಿಗೆ ಮಾರಕವಾಗುತ್ತದೆ. ಅವರು ನೀಡುವ ಯಾವುದೇ ಅಂಶಗಳಿಗೆ ಬಲಿಯಾಗದೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಸೂಕ್ತವಾದ ಅಭ್ಯರ್ಥಿ ಮತ ನೀಡಿ ಆಯ್ಕೆ ಮಾಡಬೇಕು. ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕು. ಮತದಾನದ ಅರಿವು ಎಲ್ಲರಿಗೂ ಬರಬೇಕು. ಅಭಿವೃದ್ಧಿ ದೃಷ್ಟಿ ದೂರದೃಷ್ಟಿ ಹೊಂದಿರುವ ಜನಪರವಾಗಿರುವ ಅಭ್ಯರ್ಥಿ ಪರವಾಗಿ ಮತದಾನ ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯ ಮನ್ನಣೆ ನೀಡಬೇಕು. ಮತ ಪಡೆದ ವ್ಯಕ್ತಿ 5 ವರ್ಷದವರೆಗೆ ತಿರುಗಿ ನೋಡುವುದಿಲ್ಲ. ಮತದಾನಕ್ಕೆ ದೊಡ್ಡ ಶಕ್ತಿ ಇದೆ, ನಾವು ಅರಿತುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಗೋಪಾಲ್, ಸಂತೋಷ್, ಮಾದು ಮುತ್ತಯ್ಯ, ಕರಗಣ್ಣ ಇದ್ದರು. ಈಗಲೂ ಆ ಯಮುನಲ್ಲಿ ಕೇರಳನು ಆ ಯಮುನಿಗೆ ಪೂಜೆ ಮಾಡ್ತಾರೆ. ಯಾರು ಇದು ವಿಷಯ ಗೊತ್ತಿರಲ್ಲ, ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಈಗಲೂ ಆ ಯಮ್ಮನ್ನ ಅಲ್ಲಿ ನಿಂತ್ಕೊಂಡು ಕೇರಳದಲ್ಲಿ ಹೋಗಿ ಆ ಊರಿಗೆ ಹೋಗಿ ತಿಳ್ಕೊಂಡ್ ಬರಬಹುದು, ಪೂಜೆ ಮಾಡೋದು. ಎರಡನೇದು, ನಮಗೆ ಓಟಿನ ಹಕ್ಕು. ಎರಡನೇದು ಸತಿಯೊಡನೆ ಸಹಗಮನ. ಅಂದ್ರೆ ಗಂಡ ಸತ್ರೆ ಹೆಂಡತಿನ ತಗೊಂಡು ಇಲ್ಲಿ ಕೆರೆನಲ್ಲಿ ಹಾಕಿ ಸಾಯಿಸ್ತಾ ಇದ್ರು ಸುಮಾರು ದಿನಗಳ ಹಿಂದೆ. ಡೇಟ್ಗಳೆಲ್ಲ ಹೇಳಕ್ಕಾಗ್ತಲ್ಲ. ಆ ಹೆಂಡತಿನ ತಗೊಂಡ ಕೆರೆನಲ್ಲಾದಾಗ ರಾಜಾರಾಮ್ ಮೋಹನ್ ರಾಯ್ ಅಂತ ಒಬ್ಬ ಪುಣ್ಯಾತ್ಮ ಏನ್ ಮಾಡ್ದ, ಗ್ಯಾಂಗ್ ಮಾಡಿಕೊಂಡು ಗಂಡ ಸತ್ತರೆ ಹೆಂಡತಿನ ಯಾಕೆ ಕೆರೆನಲ್ಲಿ ಹಾಕ್ತೀರಿ, ನೀವು ದಯಮಾಡಿ ಅದನ್ನ ನಿಲ್ಲಿಸಿ ಅಂತ ಗಲಾಟೆ ಮಾಡಿ ಸ್ಟಾಪ್ ಮಾಡಿಸ್ತಾನೆ. ಅದಾದ ಮೇಲೆ ನೆಕ್ಸ್ಟ್ 3ನೇ ಸ್ಟೆಪ್ ಬರ್ತಾರೆ. 3ನೇ ಸ್ಟೆಪ್ ಏನು, ಗಂಡ ಸತ್ತು ಹೋದ್ರೆ ಹೆಂಡತಿನ ತಗೊಂಡೋಗಿ ಆ ಚಿತೆ ಮೇಲೆ ಇಟ್ಟು ಬೆಂಕಿ ಇಡೋದು 3ನೇದು. ಇದು ಕತೆ ಕಾದಂಬರಿ ಅಲ್ಲ. ತಾವು ದಯಮಾಡಿ ತಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಇನ್ನು ಜನಗಳಿಗೆ ಅರಿವು ಯಾರು ಮೂಡಿಸಿಲ್ಲ. ಬಾಬಾ ಸಾಹೇಬ್ರು 4 ಮಕ್ಕಳನ್ನ ಕಳ್ಕೊಂತಾರೆ. ಒಂದು ಮಗುಕ್ಕ ಅವರು ಇನ್ನೇನು ಇವತ್ತು ರಾತ್ರಿ ಆ ಮಗುನ ಕಳ್ಕೊಳ್ಳೋ ಟೈಮಲ್ಲಿ ಬಾಬಾ ಸಾಹೇಬ್ರಿಗೆ ಒಂದು ಪತ್ರ ಬರೀತಾರೆ. ಮೊದಲೇ ಈ ರೀತಿ ನಿಮ್ಮ ಮಗ ತೀರ್ಕೊಂಡಿದ್ದಾರೆ ಅಂತೇಳಿ ಟೆಲಿಗ್ರಾಮ್ ಮುಖಾಂತರ ಕಳಿಸ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕೋರ್ಟ್ ಹಾಲಲ್ಲಿ ವಾದ ಮಾಡ್ತಾ ಇರ್ತಾರೆ. ಎಲ್ಲಿ? ಒಂದು ಕೋರ್ಟ್ ಹಾಲಲ್ಲಿ ವಾದ ಮಾಡ್ತಾ ಇರ್ತಾರೆ. ಆ ಚೀಟಿನ ನೋಡಿದ ತಕ್ಷಣ ಬಾಬಾ ಸಾಹೇಬರು ಎತ್ತಿ ಪಾಕೆಟ್ ಅಲ್ಲಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆರೋಗ್ಯ ಇಲಾಖೆಯ ಮಹತ್ವದ ಹೆಜ್ಜೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡುವವರಿಗೆ ಬಿಗ್ ಗಿಫ್ಟ್. ದೂರುಗಳ ನಿವಾರಣೆಗೆ ಬರಲಿದೆ 24x7 ಹೆಲ್ಪ್ ಲೈನ್. ಕುಸಿದ ಮನೆ, ಕಣ್ಣೀರಲ್ಲಿ ವೃದ್ಧ, ನೆರವಿಗೆ ಧಾವಿಸಿ ಧೈರ್ಯ ತುಂಬಿದ ಶಾಸಕ ಸಿಮೆಂಟ್ ಮಂಜು. ಸಂಕಷ್ಟದಲ್ಲಿದ್ದ ವೃದ್ಧನಿಗೆ ಭರವಸೆಯಾದ ಶಾಸಕರು. ಭೀಕರ ಅಂತ್ಯ ಕಂಡ ಬರ್ತ್ಡೇ ಪಾರ್ಟಿ. ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ವೇಯಲ್ಲಿ BMW ಅಪಘಾತ. 2 ಸಾವು, ದೇಹಗಳು ಛಿದ್ರ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.